ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಎಐಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ಬಬಲೇಶ್ವರ ತಾಲೂಕಿನ ಎಐಸಿಸಿ ಮಾನವ ಹಕ್ಕುಗಳ ವಿಜಯಪುರ ಸಮಾರಂಭ. ಸ್ಥಳ ಬಸವ ಭವನ, ಬಬಲೇಶ್ವರ ತಾಲೂಕು. ಆಯೋಜಕರು ಅಶ್ಫಾಕ್ ಜಾಗೀರ್ದಾರ್, ನಾಯಕತ್ವ ಶ್ರೀ ಶಬೀರ್ ಅಹಮದ್ ಡಾಲಾಯಿತ, ಪ್ರಭಾರ ಅಧ್ಯಕ್ಷರು ವಿಜಯಪುರ, ಬಾಗಲಕೋಟೆ, ಗುಲ್ಬರ್ಗಾ ಮತ್ತು ಬೆಳಗಾವಿ. ಬಬಲೇಶ್ವರ ತಾಲೂಕಿನಲ್ಲಿ ಎಐಸಿಸಿ ಮಾನವ ಹಕ್ಕುಗಳ ಸಮಾರಂಭ ಶ್ರೀಯುತ ಶಬೀರ್ ಅಹಮದ್ ಡಾಲಾಯಿತ್ ಅವರ ನೇತೃತ್ವದಲ್ಲಿ ಬಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಮಹತ್ವದ ಕಾರ್ಯಕ್ರಮ ಹೊಸ ಪದಾಧಿಕಾರಿಗಳನ್ನು ನೇಮಿಸುವ ಮತ್ತು ಈ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ಕಾರಣಕ್ಕಾಗಿ ಸಮರ್ಪಿತ ವ್ಯಕ್ತಿಗಳ ಕೊಡುಗೆಗಳನ್ನು ಗುರುತಿಸುವ ಗುರಿಯನ್ನು ಹೊಂದಿತು. ಈ ಕಾರ್ಯಕ್ರಮವನ್ನು ಹಲವಾರು ಗೌರವಾನ್ವಿತ ಗಣ್ಯರು ಮತ್ತು ಪ್ರಮುಖ ವ್ಯಕ್ತಿಗಳು ಅಲಂಕರಿಸಿದರು. ನೂತನ ತಾಲೂಕಲ್ಲಿ ವಿಶೇಷವಾದಂತಹ ಒಂದು ಎಲ್ಲ ತಾಲೂಕು ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನು ಒಳಗೊಂಡು ಮತ್ತು ಮಹಿಳೆಯರನ್ನು ಕೂಡ ಇದಕ್ಕೆ ಅಳವಡಿಸಿಕೊಳ್ಳುವುದು ಬಹಳಷ್ಟು ಸ್ವಾಗತಾರ್ಹ. ಈ ನಿಟ್ಟಿನಲ್ಲಿ ಮಾನವ ಹಕ್ಕುಗಳು ಎಲ್ಲೆಲ್ಲಿ ಉಲ್ಲಂಘನೆ ಆಗ್ತವೋ ಅಲ್ಲಿ ನಾವು ಕಾರ್ಯನಿರ್ವಹಿಸಬೇಕು. ಈ ಪ್ರತಿಯೊಂದು ಹೇಳಿದ್ರು ಎಲ್ಲ ಇಲಾಖೆಯನ್ನು ಬರ್ತಾ ಇದೆ. ಈಗ 6 ಜಿಲ್ಲಾ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಡಾಲಾಯತ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾನ್ವಿತ ಎಲ್ಲ ಹ್ಯೂಮನ್ ರೈಟ್ಸ್ ರಾಜ್ಯ ಸಂಘಟನೆ ಹಾಗೂ ವಿಭಾಗೀಯ ಸಂಘಟನೆ ಹಾಗೂ ಜಿಲ್ಲಾ ಸಂಘಟನೆಗಳ ಪ್ರಮುಖರೇ ಹಾಗೂ ಕಾರ್ಯಕ್ರಮ ಹಾಗೂ ಎಲ್ಲ ಪದಾಧಿಕಾರಿಗಳ ಒಂದು ಕಾರ್ಯಕ್ರಮದ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಶ್ರೀಯುತ ಶಬೀರ್ ಅಹಮದ್ ಡಾಲಾಯಿತ್ ಹಾಗೂ ಬಬಲೇಶ್ವರ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಹಿರಿಯರು ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಡಿಸಿ ಬಿರಾದಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಲ್ಲಮ್ಮ ಕೋಟ್ಯಾಳ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. BS ಬಿಜಾಣಿ ಇವರು ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ ಆಯ್ಕೆ ಇರುವಂತಹ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ತಾಲೂಕಿನ ಜನರಲ್ ಸೆಕ್ರೆಟರಿಯಾಗಿ ಶ್ರೀಯುತ ರಜಾಕ್ ಮುಲ್ಲಾ ಅವರು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಮಹಿಳೆಯರಿಗೆ ಶಾಂತಯಾಕರಗಳು ಬಂದು ಮಾಲಾರ್ಪಣೆಯನ್ನ ಮಾಡಲು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸದಸ್ಯರಿಗೂ ವಂದನೆಗಳನ್ನು ಹೇಳುತ್ತಾ, ಇವತ್ತು ಏನೇ ಕಾನೂನಲ್ಲಿ ಏನೇ ಆದರೂ ನಾವೆಲ್ಲ ಸಹಕರಿಸಿಕೊಂಡು ಹೋಗೋಣ ಅಂತ ಎಲ್ಲರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತೇವೆ ಹೊತ್ತು ಹೇಳುತ್ತಾ ಹೇಳ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ
ರಶೀದ್ ಸಿಂದಗಿಕರ್ ಜಿಲ್ಲಾ ಕಾರ್ಯದರ್ಶಿಗಳು ಈ ಮಹಿಳೆಯರಿಗೆ ಬಬಲೇಶ್ವರದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಮಹಿಳೆಯರಿಗೆ ಶಾಂತಯ್ಯ ಕರೆಗಳು ಬಂದು ಮಾಲಾರ್ಪಣೆ ಮಾಡಲು ವಿನಂತಿ. ನಮ್ಮ ಮತಕ್ಷೇತ್ರದ್ದು, ನಮ್ಮ ದೇಶದ್ದು, ನಮ್ಮ ರಾಜ್ಯದ ಜವಾಬ್ದಾರಿ ಹೆಚ್ಚಿಗೆ ಆಯ್ತು ತಿಳ್ಕೊಂಡು ನಾನು ಭಾವಿಸಿದ್ದೇನೆ. ಅದೇ ರೀತಿ ಈಗ ಎಲ್ಲೇ ನಮ್ಮ ಪಾರ್ಟಿ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಎಲ್ಲಿ ಮಾನವ ಆಯೋಗದ ಹಕ್ಕುಗಳ ಚ್ಯುತಿ ಬರ್ತೈತಿ ಅಲ್ಲಿ ತಾವು ಎಲ್ಲ ಇರಬೇಕು. ಅದಕ್ಕೆ ಸಹಕಾರವಾಗಿ ನಾವು ಬರ್ತೇವೆ. ಎಲ್ಲ ಎಲ್ಲಿ ನಮ್ಮ ಮತಕ್ಷೇತ್ರ ಆಗಲಿ, ನಮ್ಮ ತಾಲೂಕದಾಗಲಿ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಾಗ ಎಲ್ಲಿ ಮಾನವ ಹಕ್ಕಿಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ದಿವಸ ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಲೋಕಪ್ಪ ಸಂಗಪ್ಪ ಬೋಡಿಯಾಳ ಈ ಮಹಿಳೆಯರಿಗೆ ವೇದಿಕೆ ಮೇಲೆ ಸ್ವಾಗತ ಮಾಡುತ್ತಾ ಈ ಮಹಿಳೆಯರು ಬಂದು ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರ ಕಡೆಯಿಂದ ತಮ್ಮ ಪ್ರಮಾಣ ಪತ್ರ ಹಾಗೂ ಸನ್ಮಾನವನ್ನ ಸ್ವೀಕರಿಸಲು ಆ ಮಹಿಳೆಯರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಲೋಕೇಶ್ ಬುಡಿಯಾಳ ಅವರು. ಹೋಗಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೂ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ನಾಯಕ್ ಸರ್ ಅವ್ರ ಪರವಾಗಿ ಅವರಿಗೆ ಆದೇಶಿಸುತ್ತೇನೆ. ಮತ್ತು ನಮ್ಮ ಟೀಮ್ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬ್ರವರ ನಾಯಕತ್ವದಲ್ಲಿ ಬಹಳ ಫಾಸ್ಟ್ ಮುಂದೆ ಹೊಂಟಿದ್ದೆವು ನಾವು. ಇದಕ್ಕೆ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ನಾಯಕರು ಅವರ ನಾಯಕತ್ವದಲ್ಲಿ ನಾವು ಈ AICC ಹ್ಯೂಮನ್ ರೈಟ್ಸ್ ಬಿಜಾಪುರ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೇವೆ. ಮತ್ತು ನಮ್ಮ ವಕೀಲರು ಮತ್ತು ನಮ್ಮ CA ಅವರು ನಿಮಗೆ ಮುಂದಿನ ನಮ್ಮ ಮಾನವ ಹಕ್ಕು ಬಗ್ಗೆ ವಿಜಯಪುರ ಟೀಮ್ ವತಿಯಿಂದ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರಿಗೆ ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬಹುದು. ಮೊದಲನೇದಾಗಿ ಶ್ರೀ TS ಆಲಗೋಡ್ ಸರ್ ಇವರನ್ನು ಸನ್ಮಾನಿಸಲು ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ಡಾಲಾಯ್ ಇವರನ್ನು ಶಾಲು ಮತ್ತು ಹಾರ प्रभुत्वाने होणे मानवने ನಮ್ಮ ಪ್ರಜೆಗಳೇ ಪ್ರಭುತ್ವ ಸರ್ವಾನ ಸರ್ವಶ್ರೇಷ್ಠ. ಯಾಕಂದ್ರೆ ಈ ಪ್ರಜೆಗಳಿಂದಲೇ ನಮ್ಮ ನಡೆಯುವಂತ ಸರ್ಕಾರ ಇವತ್ತ ರಾಷ್ಟ್ರ ಇವತ್ತ ನಮ್ಮ